ಮಂತ್ರಿ ಮಾಡಬೇಕು. ಅದೊಂದು ಒಂದೇ ವಿಚಾರಕ್ಕೆ ಬಂದ್ಬಿಟ್ಟೆ. ಸಾರಿ, ಇವತ್ತು ಸರ್ಕಾರ, ಘನ ಸರ್ಕಾರ ಮತ್ತು ಸಂಖ್ಯೆಯಲ್ಲಿ ನೀವು ಕಂಡ ಹಾಗೆ ನಮ್ಮದು 7% ಇದೆ. 45 50 ಲಕ್ಷ ಮಾದಿಗ ಸಮಾಜದ ಜನಗಳು 1 ಸೀಟನ್ನು ಕೊಟ್ಟಿದ್ದಾರೆ. 2 ಕೊಡ್ಬೋದಾಗಿತ್ತಲ್ಲ. ಯಾರಾದ್ರೂ ನಮ್ಮ MLC ಮಾಡಲಿ, MLC ಮಾಡಿ ನಾವು ಸಾಮಾಜಿಕ ಸಂಖ್ಯೆಯಲ್ಲಿ ನಾವು ನಮ್ಮ ಆಂಜನೇಯ ಸ್ವಾಮಿಯವರಿಗೆ MLC ಮಾಡಿ ಮಂತ್ರಿ ಮಾಡಲಿ. ಇನ್ನೂ ಶಾಸಕರಿದ್ದಾರೆ, ಬಸವಂತಣ್ಣ ಇದ್ದಾರೆ, ವಸಂತ ಇದ್ದಾರೆ, ಶ್ರೀನಿವಾಸ್ ಇದ್ದಾರೆ. ನಮ್ಮ ಒತ್ತಾಯ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಿ. ಇಲ್ಲ ಅಂದ್ರೆ ನಾವು ಹೇಳೋದಲ್ಲ. ಇವತ್ತು ಈ ರಾಜ್ಯದಲ್ಲಿ 7 ಲಕ್ಷ, ನನ್ನ ಸಮಾಜದಲ್ಲಿ ಇವತ್ತು 30-40 ಲಕ್ಷ ಫೋನ್ ಇಟ್ಟಿದ್ದಾರೆ. ಇವತ್ತು ಯೂತ್ ಎಲ್ಲರ ಕೈಯಲ್ಲಿ ಫೋನ್ ಇದೆ. ಸಾಮಾಜಿಕ ನ್ಯಾಯ ಅಂತ ಸರ್ಕಾರ ಹೇಳ್ತದೆ, ಎಲ್ಲಿ ನಮಗೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲಲ್ಲ? ಯಾಕೆ ನಮಗೆ ಮುನಿಯ 1 ಮಂತ್ರಿಯನ್ನು ಕೊಟ್ಟಿದ್ದಾರೆ, ರೈಟ್ಗೆ ಯಾಕೆ ಓಲೈಸ್ತಿದ್ದೀರಾ? ನೀವು 2 ಮಂತ್ರಿಯನ್ನು ಕೊಟ್ಟಿದ್ದೀರಾ? ಮುಂದಿನ ದಿನಮಾನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಪಬ್ಲಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮಕ್ಕಿಂತಲೂ ಸೋಷಿಯಲ್ ಮೀಡಿಯಾ ಹೆಚ್ಚು ಪ್ರಸಾರವಾಗ್ತಿದೆ. ಇವತ್ತೇನು ನಮ್ಮ ಸರ್ಕಾರ ರಚನೆ ಆಗಿ 7-8 ದಿನ ಆಗಿದೆ. ಇವತ್ತೆಲ್ಲರ ಯೂತ್ಸ್ ಅಲ್ಲಿ ಹೋಗಿದೆ. ಮುಂದಿನ ದಿನಮಾನದಲ್ಲಿ ಒಂದು ಶಕ್ತಿ, ನಾವು ಏನು 135 ವರ್ಷ ಕಾಂಗ್ರೆಸ್ ಜೊತೆಗೆ ಇದ್ದೀವೋ, ಮುಂದೊಂದು ದಿನ ಈ ಜನ ದಿನೇ ನಶಿಸಿ ಹೋಗಂತ ಕಾಲ ದೂರ ಇಲ್ಲ. ನೀವು ದಯಮಾಡಿ ಹೀಗೆ ಜಾಗೃತರಾಗಬೇಕು. ನಮ್ಮ ಸಮಾಜಕ್ಕೆ 2-3 ಮಂತ್ರಿ ಸ್ಥಾನವನ್ನು ಕೊಡಬೇಕು. ಕೂಡಲೇ ಆಂಜನೇಯ ಸಾಬರಿಗೆ MLC ಮಾಡಿ ಮಂತ್ರಿಯನ್ನು ಮಾಡಬೇಕು. ಯಾಕೆಂದ್ರೆ ರಾಜ್ಯದಲ್ಲಿ ಸುತ್ತಾಡುವಂಥ ಏಕೈಕ ನಾಯಕ, ಮನೆ ಮಾತಾಗಿರ್ತಕ್ಕಂಥ ಮಾದಿಗರ ನಾಯಕ. ಇವತ್ತು ರಾಜ್ಯದಲ್ಲಿ ಬೆಂಕಿ ಹತ್ತಿತ್ತು ಒಳ ಮೀಸಲಾತಿ ವಿಚಾರವಾಗಿ. ಆದರೆ ಆಂಜನೇಯರು ಎಲ್ಲರೂ ಕೂಡ ಎಲ್ಲ ನಮ್ಮ ಸಮಾಜದ ಲೀಡರ್ಗಳಿಗೆ ಸಮಾಧಾನ ಮಾಡಿಸಿ, ಇಲ್ಲ ಸಿದ್ದರಾಮಯ್ಯ ಮಾಡ್ತಾರೆ, ನಮಗೆ ನ್ಯಾಯ ಕೊಡ್ತಾರೆ, ಯಾವುದೇ ಕಾರಣಕ್ಕೆ ಅವರಿಂದ ನಮ್ಗೆ ಅನ್ಯಾಯ ಆಗಲ್ಲ ಅಂದ್ಬಿಟ್ಟು ನಾವು ಅವ್ರು ಹೇಳಿರ್ತಕ್ಕಂಥ ಎಲ್ಲದಕ್ಕೂ ಒಪ್ಕೊಂಡು ಬಂದಿರಿ. ಯಾರ ಮುಖಾಂತರ? ಅದು ಆಂಜನೇಯರ ಮುಖಾಂತರ. ಆಂಜನೇಯವ್ರು ಹೇಳಿದ್ರು, ನಮ್ಗೆ ಅನ್ಯಾಯ ಮಾಡಲ್ಲ, ಸಿದ್ದರಾಮಯ್ಯರು ನಮಗೆ ತಂದೆ ಇದ್ದಾಗೆ, ಅಂಬೇಡ್ಕರ್ ಇದ್ದಾಗೆ ನಮಗೆ ನ್ಯಾಯ ಕೊಡ್ತಾರೆ. 6% ಅಲ್ಲಿ ಕೂಡ ನಮ್ಗೆ ಅನ್ಯಾಯ ಆಯಿತು. ನಮ್ಗೆ 7% ಆಗಬೇಕಾಗಿತ್ತು. ಯಾಕೆಂದ್ರೆ ನಾವು ಯಾರ ಹಕ್ಕನ್ನು ಅನ್ನವನ್ನು ಕಸಿಯೋರಲ್ಲ. ಮಾದಿಗ ಸಮಾಜ ಗೌರವಯುತವಾಗಿ ಬದುಕಂತರು, ಸಾಮಾನ್ಯ ಎಲ್ಲರೂ ಕೂಡ ಒಡಂಬಡಿಕೆ ಇರ್ತಕ್ಕಂಥ ಜನಗಳು ನಾವು. ಹಾಗಾಗಿ ದಯಮಾಡಿ ಕೂಡಲೇ ಆಂಜನೇಯ ಸಾಹೇಬರಿಗೆ MLC ಮಾಡಬೇಕು, ಮಂತ್ರಿ ಮಾಡಬೇಕು. ನನ್ನ ಸಮಾಜ ಮಾದಿಗ ಸಮಾಜಕ್ಕೆ 3 ಜನ ಮಂತ್ರಿಗಳನ್ನು ನೀವು ಕೊಡಲೇಬೇಕು ಅಂತ ಘನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ, ನಾವು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಇಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಇಡೀ ಸಮಾಜ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ. ಇದು ಎಚ್ಚರಿಕೆ ಗಂಟೆ ಅಂತ ಈ ಮುಖೇನ ಪತ್ರಿಕೆಯನ್ನು ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಆಂಜನೇಯ ಅವರಿಗೆ MLC ಮಾಡಿ ಮಂತ್ರಿ ಸ್ಥಾನ ಕೊಡಬೇಕನ್ನೋದು ನಮ್ಮ ಸಮಾಜದ ಹಕ್ಕೊತ್ತಾಯ ಆಗಿದೆ. ಆತ್ಮೀಯರೇ, ಈಗಾಗಲೇ ತಮ್ಮನ್ನು ಉದ್ದೇಶ ಮಾತಾಡಿದಂಥ ನರಸಿಂಹರಾಜರು ಬಹಳ ಸವಿಸ್ತರವಾಗಿ ಅವ್ರು ನಡೆದು ಬಂದ ಹಾದಿಯನ್ನ ತಮ್ಮ ಮುಂದೆ ಹೇಳಿದ್ದಾರೆ. ಹೆಚ್ಚಿಗೆ ಆ ವಿಚಾರದ ಬಗ್ಗೆ ನಾವೇನು ಹೇಳಕ್ ಹೋಗಲ್ಲ. 2023 ಚುನಾವಣೆ ಸೋತ ನಂತರದಿಂದ ಇವತ್ತಿನವರೆಗೂ ಕೂಡ ಅವರು ಮನೆಯಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಸೋತ ನೆಕ್ಸ್ಟ್ ದಿನದಿಂದನೇ ಪಕ್ಷಕ್ಕೆ ಕೃತಜ್ಞತೆಯನ್ನು ಅರ್ಪಿಸಿ ಪ್ರತಿದಿನನೂ ಕೂಡ ಕಾರ್ಯಕರ್ತರ ಜೊತೆಗೆ, ಸರ್ಕಾರದ ಜೊತೆಗೆ ನ್ಯಾಯ ಕೊಡಿಸುವಂತ ಕೆಲಸಕ್ಕೆ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ಇವತ್ತಿಗೆ ನಾನು ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಮಾದಿಗ ಸಮಾಜ ಮತ್ತು ಈ ಸರ್ಕಾರ ಮತ್ತು ಪಕ್ಷಕ್ಕೆ ಕೊಂಡಿಯಾಗಿ ಆಂಜನೇಯವರು ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ತಪ್ಪಾಗಲಾರದು. ನಾವು ಯಾರೂ ಕೂಡ ಈ ರಾಜ್ಯದಲ್ಲಿ ಅವರ ಸ್ಥಾನದ ಬಗ್ಗೆ ನಮ್ಮ ಸಮಾಜದಲ್ಲಿ ಪ್ರಶ್ನಾತೀತ ನಾಯಕರು ಅಂತೇಳಿ ನಾವೆಲ್ಲರೂ ಕೂಡ ಒಪ್ಕೊಂಡಿದೀವಿ. ವ್ಯವಸ್ಥಿತವಾಗಿ ಅವ್ರನ್ನ 23 ಚುನಾವಣೆಗೆ ಕಾಂಗ್ರೆಸ್ ಪಕ್ಷದವರೇ ಸೋಲೋದು ಅನ್ನೋದು ನಮ್ಮ ನೇರ ಆರೋಪ ಇದೆ. ಅವರು ಕೂಡ ಪ್ರತಿಯೊಂದು ಪತ್ರಿಕಾ ಮಾಧ್ಯಮದಲ್ಲಿ ಹೇಳ್ತಾನೆ ಬಂದಿದ್ದಾರೆ, ನಾನು ಸೋತಿದ್ದು ಕಾಂಗ್ರೆಸ್ನವರ ಒಳ ಹೊಡೆತದಿಂದನೇ ಮತ್ತು ನಾನು ಹುಚ್ಚು ಸ್ವಾಭಿಮಾನದಿಂದ ಸೋತಿದ್ದೀನಿ ಅಂತ ನಮ್ಮ ಸಾಹೇಬರು ಕೂಡ ಹೇಳ್ಬರ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಕೂಡ ಮಾದೇವಿಗೆ ಏನಾದ್ರು ನ್ಯಾಯ ಕೊಡಬೇಕು ಅನ್ನೋದು ಮನಸ್ಸಲ್ಲಿದ್ರೆ ಮೊದಲನೇದಾಗಿ ಆಂಜನೇಯ ಸಾಹೇಬರಿಗೆ MLC ಮಾಡಬೇಕು. 2013ರಿಂದ 2018ವರೆಗೂ ಅವ್ರು ಮಾಡಿದಂತ ಕ್ರಾಂತಿಕಾರಿ ಕೆಲಸಗಳನ್ನ ಗುರುತಿಸ್ಬೇಕು. ಇಡೀ ದೇಶದಲ್ಲೇನೆ SCP TSP ಕಾಯ್ದೆಯನ್ನ ತಂದಂತ ಮೊಟ್ಟ ಮೊದಲ ಸರ್ಕಾರ ಅದು ಆಂಜನೇಯವರ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಯಾಗಿದ್ದಂತ ಸಂದರ್ಭ ಸನ್ಮಾನ್ಯ ನೇತೃತ್ವ ವಹಿಸ್ತಕ್ಕಂಥವ್ರು ಸಿದ್ದರಾಮಯ್ಯನವರ ಸರ್ಕಾರ. ಈ ಬಗ್ಗೆ ತಾವೆಲ್ಲರೂ ಕೂಡ ಪಕ್ಷದ ಗಮನವನ್ನ ಸೆಳಿಬೇಕು ಹಾಗೂ ಸರ್ಕಾರಕ್ಕೆ ತಮ್ಮ ಪತ್ರಿಕೆ ಮುಖಾಂತರ ಒತ್ತಡ ಹಾಕಬೇಕು. 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತ ವ್ಯಕ್ತಿಗಳೇ ಕೆಲವರು ಆಂಜನೇಯರ ಸೋಲಿಗೆ ಕಾರಣರಾಗಿದ್ದಾರೆ. ಅಂತವ್ರಿಗೂ ಕೂಡ ಪಕ್ಷ ಅಧಿಕಾರ ಕೊಟ್ಟಿದೆ. ಇವತ್ತು ವ್ಯವಸ್ಥಿತವಾಗಿ ಆಂಜನೇಯರು ಸೋಲಿಸಿದವ್ರನ್ನ
ಕಾಂಗ್ರೆಸ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರಿಗೂ ಕೂಡ ಅಧಿಕಾರದಲ್ಲಿ ಕೂರಿಸಿ ಮೆರೆಸ್ತಾ ಇದೆ. 45 ವರ್ಷಗಳಿಂದ ಸಮಾಜ ಮತ್ತು ಕಾಂಗ್ರೆಸ್ಗೆ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥ ಆಂಜನೇಯವ್ರನ್ನ ಯಾಕೆ ಅಧಿಕಾರದಿಂದ ದೂರ ಇಡಬೇಕು? ಇವತ್ತೇನಾದ್ರೂ ಅವರು ಅಧಿಕಾರವನ್ನ ಕೊಡ್ಲಿಲ್ಲ ಅಂದ್ರೆ ನಿಜಕ್ಕೂ ಕೂಡ ಈ ಒಳ ಮೀಸಲಾತಿ ವಿಚಾರವಾಗಿ ಈಗಾಗಲೇ ಮಾದಿಗ ಸಮಾಜ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುನಿಸ್ಕೊಂಡಿದೆ. ಅದೇನಾದ್ರೂ ನಮ್ಮ ಸಾಹೇಬರಿಗೆ ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಖಂಡಿತ ಮುಂದಿನ ಚುನಾವಣೆಯಲ್ಲಿ ಮಾದಿಗ ಸಮಾಜ ಕಾಂಗ್ರೆಸ್ ವಿರುದ್ಧವಾಗಿ ಮತ ಚಲಾಯಿಸ್ತೈತೆ ಅನ್ನೋದು ಬಹಳಷ್ಟು ಸಮಾಜದ ಒಂದು ಕೂಗಾಗಿದೆ. ಹಾಗಾಗಿ ಮಾನ್ಯ ಎಚ್ ಆಂಜನೇಯವರು ನಮ್ಮೆಲ್ಲರ ಗಟ್ಟಿ ಧ್ವನಿಯಾಗಿದ್ದಾರೆ. ಶೋಷಿತರ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದ ವರ್ಗ ಪರವಾಗಿ ಎಲ್ಲ ಸಮಾಜದ ಧ್ವನಿಯಾಗಿದ್ದಾರೆ. ಹಾಗಾಗಿ ಅವರ ಶಕ್ತಿಯನ್ನ, ಅವರ ಜನಪ್ರಿಯತೆಯನ್ನ ಕಾಂಗ್ರೆಸ್ ಪಕ್ಷ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಇದು ಕೇವಲ ಇನ್ನು 2 ವರ್ಷದ್ದಲ್ಲ, 2028ಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಆಂಜನೇಯ ಅವರಿಗೆ MLC ಮಾಡಬೇಕು, ರಾಜ್ಯ ತುಂಬಾ ಸುತ್ತಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟು ಮಂತ್ರಿಯನ್ನು ಕೂಡ ಮಾಡ್ಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಆಗಿದೆ.